ನಮಸ್ಕಾರ. ಇವತ್ತು ನಾವು ಹೊಸದಾಗಿ ತೆರೆಕಂಡಿರೋ ಕನ್ನಡ ಸಿನಿಮಾ ಉಡಾಳ ಬಗ್ಗೆ ಆಳವಾಗಿ ನೋಡೋಣ ಬನ್ನಿ. ಹೌದು, ಸ್ಯಾಂಡಲ್ವುಡ್ನಿಂದ ಮತ್ತೊಂದು ಹೊಸ ಸಿನಿಮಾ ಬಂದಿದೆ. ಅದು ಒಂದು ಮನಸ್ಸಿಗೆ ಹಿತ ಅನಿಸೋ ಫೀಲ್ ಗುಡ್ ಜಾನರಲ್ಲಿ. ಇದರ ಬಗ್ಗೆ ಈಗಾಗಲೇ ಮಾತುಕತೆ ಶುರುವಾಗಿದೆ. ಆದ್ರೆ ಅಸಲಿ ಪ್ರಶ್ನೆ ಇರೋದೇ ಇಲ್ಲಿ. ನಮ್ಮ ಸಮಯಕ್ಕೆ, ನಮ್ಮ ದುಡ್ಡಿಗೆ ಈ ಸಿನಿಮಾ ವರ್ತ್ ಇದೆಯಾ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದು ಕುತ್ರ ಹುಡ್ಕೋಣ. ಸರಿ, ಹಾಗಾದ್ರೆ ಕಥೆ ಏನು ಅಂತ ಶುರುಗಾಡೋಣ. ಆದ್ರೆ ಚಿಂತೆ ಬೇಡ, ಯಾವ್ಲೇ ಸ್ಪಾಯ್ಲರ್ಸ್ ಇರಲ್ಲ. ಜಸ್ಟ್ ಸಿನಿಮಾದ ಬೇಸಿಕ್ ಪ್ಲಾಟ್ ಏನು ಅನ್ನೋದನ್ನ ಮೊದಲೇ ಅರ್ಥ ಮಾಡ್ಕೊಳ್ಳೋಣ. ಕಥೆ ಕೇಳೋಕೆ ತುಂಬಾನೇ ಸಿಂಪಲ್. ಒಬ್ಬ ಅನಾಥ ಆಟೋ ಡ್ರೈವರ್, ಅವನು ಒಬ್ಬ ಕಾಲೇಜ್ ಹುಡುಗಿ ಮೇಲೆ ಮನ್ಸ್ ಮಾಡ್ತಾನೆ. ಆ ಪ್ರೀತಿನೇ ಅವನನ್ನ ಕಾಲೇಜ್ ಲೈಫ್, ಅಲ್ಲಿರೋ ಕಾಂಪಿಟಿಷನ್, ಫ್ರೆಂಡ್ಶಿಪ್, ಹೀಗೆ ಒಂದು ಬೇರೆನೇ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಈ ಲೈನ್ ಕೇಳಿದ ತಕ್ಷಣ ಓಹೋ, ಇದೆಲ್ಲೋ ಕೇಳಿದಾಗ ಇದೆಯಲ್ಲ ಅಂತ ಅನ್ಸ್ಬಹುದು. ನಿಜ, ಕಥೆನೇನು ಹೊಸದಲ್ಲ. ಆದ್ರೆ ಅದನ್ನ ತೆರೆ ಮೇಲೆ ತಂದಿರೋ ರೀತಿ ಇದೆಯಲ್ಲ, ಅದು ತುಂಬಾ ಪ್ರಾಮಾಣಿಕವಾಗಿದೆ, ಹೃದಯಕ್ಕೆ ಹತ್ರವಾಡುತ್ತೆ ಅಂತ. ಹಾಗಾದ್ರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಇಷ್ಟವಾಗಿದ್ದು ಏನು? ಸಿನಿಮಾದ ಪಾಸಿಟಿವ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ನೋಡಿ, ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ಉತ್ತರ ಕರ್ನಾಟಕದ ನೇಟಿವಿಟಿ. ಅಲ್ಲಿನ ಜನರಿಗೆ ಈ ಸಿನಿಮಾ ನೋಡಿದ್ರೆ ಅಬ್ಬಾ, ಇದು ನಮ್ಮ ಮನೆ ಕತೆ, ನಮ್ಮೂರಿನ ವಾತಾವರಣ ಅಂತ ಫೀಲ್ ಆಗುತ್ತಂತೆ. ಅಷ್ಟು ಸಹಜವಾಗಿದೆ ಅಂತ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಉತ್ತರ ಕರ್ನಾಟಕದ ಭಾಷೆ, ಅಲ್ಲಿನ ಡ್ರೆಸ್ಸಿಂಗ್ ಸ್ಟೈಲ್, ಆ ಕಾಮಿಡಿ ಎಲ್ಲವೂ ತುಂಬಾ ರಿಯಲ್ ಆಗಿ ಅನ್ಸುತ್ತೆ. ಹಾಡುಗಳು ಕೂಡ ಅಷ್ಟೇ, ಒಮ್ಮೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಜೊತೆಗೆ ವಿಜುವಲ್ಸ್ ಕೂಡ ತುಂಬಾ ಕಲರ್ಫುಲ್ ಆಗಿದೆ. ಹೀರೋ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಕಾಮಿಡಿ ಕೂಡ ನಗ್ಸುತ್ತೆ. ಒಟ್ನಲ್ಲಿ ಒಂದು ಲೈಟ್ ಹಾರ್ಟೆಡ್ ಫೀಲ್ ಗುಡ್ ಸಿನಿಮಾ ಇದು. ಸರಿ, ಪಾಸಿಟಿವ್ಸ್ ನೋಡಿದ್ವಿ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತಲ್ಲ, ಹಾಗೆ ಎಲ್ಲೆಲ್ಲಿ ಸುಧಾರಣೆಗೆ ಅವಕಾಶ ಇತ್ತು ಅದನ್ನು ಕೂಡ ನೋಡೋಣ. 3 ಮುಖ್ಯ ಪಾಯಿಂಟ್ಸ್ ಇದೆ. ಮೊದಲನೇದು, ಕಥೆ ಪ್ರಿಡಿಕ್ಟಬಲ್ ಆಗಿದೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಸುಲಭವಾಗಿ ಊಹಿಸಬಹುದು, ದೊಡ್ಡ ಟ್ವಿಸ್ಟ್ ಏನೂ ಇಲ್ಲ. ಎರಡನೇದು, ಸಿನಿಮಾದ ಪೇಸ್ ಅಂದ್ರೆ ವೇಗ. ಅದರಲ್ಲೂ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಯ್ತು ಅಂತ ಅನ್ಸುತ್ತೆ. ಮೂರನೇದು, ಇದು ಹೊಸ ನಿರ್ದೇಶಕರ ಪ್ರಯತ್ನ ಆಗಿರೋದ್ರಿಂದ ಕೆಲವು ಇಮೋಷನಲ್ ಸೀನ್ಸ್ಗಳಲ್ಲಿ ಆ ಅನುಭವದ ಕೊರತೆ ಸ್ವಲ್ಪ ಕಾಣಿಸುತ್ತೆ. ಸೊ ಓವರಾಲ್ ಆಗಿ ನೋಡಿದ್ರೆ ಸಿನಿಮಾದ ಮೇಲಿರುವ ದೊಡ್ಡ ಟೀಕೆನೆ ಇದು. ಒಂದು ಗೊತ್ತಿರೋ ಫಾರ್ಮುಲಾದಲ್ಲೇ ಸಿನಿಮಾ ಹೋಗುತ್ತೆ. ಏನಾದ್ರೂ ಹೊಸತನ, ಥ್ರಿಲ್ ಬೇಕು ಅನ್ನೋರಿಗೆ ಇದು ಸ್ವಲ್ಪ ನಿರಾಸೆ ಮಾಡಬಹುದು. ಇಷ್ಟೆಲ್ಲ ಪ್ಲಸ್ ಮೈನಸ್ ಕೇಳಿದ್ಮೇಲೆ ಫೈನಲ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಈ ಸಿನಿಮಾ ನೋಡ್ಬೇಕಾ ಬೇಡವಾ? ಕೊನೆಗೆ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಉಡಾಳ ಒಂದು ಸಿಹಿಯಾದ, ಕಲರ್ಫುಲ್ ಆದ, ಮನಸ್ಸಿಗೆ ಖುಷಿ ಕೊಡುವ ಪಕ್ಕಾ ಕರ್ನಾಟಕದ ಸೊಗಡಿನ ಎಂಟರ್ಟೈನರ್. ಅಂದ್ರೆ ಇದೊಂದು ಅಬವ್ ಆವರೇಜ್ ಸಿನಿಮಾ, ಖಂಡಿತ ಒಮ್ಮೆ ನೋಡ್ಬೋದು ಅನ್ನೋದನ್ನೇ ಸೂಚಿಸುತ್ತೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಈ ವೀಕೆಂಡ್ಗೆ ಏನಾದ್ರೂ ಲೈಟ್ ಆಗಿ ನೋಡ್ಬೇಕು ಅನ್ಕೊಂಡಿದ್ರೆ ಇದೊಂದು ಒಳ್ಳೆ ಚಾಯ್ಸ್. ಹಾಗಾದ್ರೆ ಈ ಸಿನಿಮಾ ಯಾರಿಗೆ ಜಾಸ್ತಿ ಇಷ್ಟ ಆಗ್ಬೋದು, ಯಾರಿಗೆ ಅಷ್ಟು ಕನೆಕ್ಟ್ ಆಗದೆ ಇರ್ಬೋದು? ಸಿಂಪಲ್ ಆಗಿ ನೋಡೋಣ. ಪ್ರಾದೇಶಿಕ ಕಥೆಗಳು, ಉತ್ತರ ಕರ್ನಾಟಕದ ಭಾಷೆ, ಸಂಸ್ಕೃತಿ ಇಷ್ಟ ಅನ್ನೋರ್ಗೆ, ಹಾಗೆ ಕಾಲೇಜ್ ಲೈಫ್, ರೊಮ್ಯಾನ್ಸ್ ಇಷ್ಟ ಪಡೋರ್ಗೆ ಇದು ಖಂಡಿತ ಇಷ್ಟ ಆಗತ್ತೆ. ಆದ್ರೆ ತುಂಬಾನೇ ಸೀರಿಯಸ್, ಎಕ್ಸ್ಪೆರಿಮೆಂಟಲ್ ಕತೆ ಬೇಕು ಅನ್ನೋರ್ಗೆ ಅಥವಾ ಪ್ರೆಡಿಕ್ಟಬಲ್ ಸ್ಟೋರಿ ಇಷ್ಟ ಇಲ್ಲ ಅನ್ನೋರ್ಗೆ ಇದು ಅಷ್ಟು ಸರಿ ಹೊಂದೇ ಇರ್ಬೋದು. ಸರಿ, ಈ ವಿಶ್ಲೇಷಣೆಯನ್ನು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಸಿನಿಮಾದಲ್ಲಿ ಯಾವುದು ಹೆಚ್ಚು ಮುಖ್ಯ ಅಂತ ಅನ್ಸುತ್ತೆ? ಕಥೆಯಲ್ಲಿರುವ ಹೊಸತನವ ಅಥವಾ ಆ ಸಿನಿಮಾ ಕೊಡೋ ಒಂದು ಫೀಲಿಂಗ, ಅಂದ್ರೆ ಒಂದು ಪರಿಚಿತ, ಬೆಚ್ಚಗಿನ ಅನುಭವನ? ಇದ್ರ ಬಗ್ಗೆ ಯೋಚನೆ ಮಾಡಿ.